ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ, ನಾವೆಲ್ಲರೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ಗೆ. ಆದರೆ ಡಿಸ್ಕ್ರಿಪ್ಷನ್ನು ಮತ್ತು ಟ್ಯಾಗ್ಸು ಏನು ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಸೊ ನಾವೇನು ಹಾಕ್ತೀವಿ, ಒಂದು ಏನಾದರೂ ರೆಸಿಪಿ ಹಾಕಿದರೆ ಆ ರೆಸಿಪಿ ರಿಲೇಟೆಡ್ ಆಗಿ ಹಾಕ್ತೀವಿ, ಓಕೆನಾ. ಸೊ ಯಾವ ಥರ ನಾವು ಟ್ಯಾಗ್ಸ್ ಹಾಕಬೇಕು, ಯಾವ ಥರ ಡಿಸ್ಕ್ರಿಪ್ಷನ್ ಹಾಕಬೇಕು, ಒಂದೊಂದು ಸಾರಿ ಏನು ಮಾಡ್ತೀವಿ, ವಿಡಿಯೋನೇ ಬೇರೆ ಇರುತ್ತೆ, ನಾವು ಡಿಸ್ಕ್ರಿಪ್ಷನ್ನು ಟ್ಯಾಗ್ಸೇ ಬೇರೆ ಹಾಕಿರ್ತೀವಿ. ಸೊ ಅದರಿಂದ ವ್ಯೂವ್ಸು ಬರೋದಿಲ್ಲ, ಓಕೆನಾ. ನಿಮ್ಮ ಚಾನಲು ಅಂದರೆ ನಿಮ್ಮ ವಿಡಿಯೋಸು ಎಲ್ಲಿ ಕೂಡ ಶೋ ಆಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ಯಾವ ರೀತಿ ಟ್ಯಾಗ್ಸು, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಿದರೆ ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು, ಅದನ್ನು ಯಾವ ರೀತಿ ಟ್ಯಾಗ್ಸ್ನ ನಾವು ಪಡಿಬೋದು, ಎಲ್ಲಿಂದ ನಾವು ಕಾಪಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ, ಓಕೆನಾ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ, ಓಕೆನಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವಾಗ ಟ್ಯಾಗ್ಸ್ನ ಡಿಸ್ಕ್ರಿಪ್ಷನ್ನ ಎಲ್ಲಿಂದ ಪಡಿಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಓಕೆನಾ. ಬನ್ನಿ. ಫಸ್ಟು ನೀವು ಇವಾಗ ಗೂಗಲ್ನ ಓಪನ್ ಮಾಡಿ. ಸೊ ಗೂಗಲ್ಗೆ ಹೋಗಿಬಿಟ್ಟು ಅಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಬೇಕಾಗತ್ತೆ. ಸೊ ನಿಮಗೆ ಅಲ್ಲೇ ತೋರಿಸ್ಬಿಡುತ್ತೆ. ಜಸ್ಟ್ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸೊ ಅದನ್ನ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಅಲ್ಲಿ ನೀವು ಮೇಲ್ಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರ ಮೇಲೆ ನಿಮಗೆ ಮತ್ತೆ ಇನ್ನೊಂದು ಪೇಜ್ ಬರುತ್ತೆ. ಒಂದು ನಿಮಿಷ ಲೋಡ್ ಆಗ್ತಾಯಿದೆ ನೋಡಿ, ಈ ಥರ ಬರುತ್ತೆ. ಸೊ ಇಲ್ಲಿ ಯೂಸ್ ಟ್ಯಾಗ್ ಜನ್ರೇಟರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ರೆಡ್ ಕಲರ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ಟ್ಯಾಗ್ ಜನ್ರೇಟರ್ ಅಂತ ಇದೆ. ಇಲ್ಲಿ ಎಂಟರ್ ಯುವರ್ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಟೈಟಲ್ ಇದೆ. ಇದು ಏನಂದರೆ, ನೀವು ಏನು ವಿಡಿಯೋಗೆ ಟೈಟಲ್ ಕೊಟ್ಟಿರ್ತೀರಲ್ವ, ತಮ್ಲೈನ್ ಅಂದರೆ ವಿಡಿಯೋ ಟೈಟಲ್ ಏನು ಕೊಟ್ಟಿದ್ದೀರಲ್ಲ, ಇಲ್ಲಿ ಕೂಡ ಅದನ್ನೇ ಟೈಪ್ ಮಾಡಬೇಕು ಸೇಮ್. ನಾನಿಲ್ಲಿ ಒಂದು ಗೇಮಿಂಗ್ ಮ್ಯೂಸಿಕ್ ಶಾರ್ಟ್ ವಿಡಿಯೋನ ಹಾಕ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಗೇಮಿಂಗ್ ಮ್ಯೂಸಿಕ್ ಬೇಬಿ ಶಾರ್ಕ್ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ದೀನಿ, ಅಂದರೆ ಬರೆದಿದ್ದೀನಿ. ಸೊ ಇದನ್ನು ಟೈಪ್ ಮಾಡಿ. ನೀವು ಏನು ಟೈಟಲ್ ಹಾಕ್ತೀರಾ ಅದನ್ನು, ಡೈಲಿ ಯೂಸು ಅಥವಾ ಡೈಲಿ ವ್ಲಾಗ್ಸು, ಮೋಟಿವೇಶನ್ ವ್ಲಾಗ್ಸು, ಶಾಪಿಂಗ್ ವ್ಲಾಗ್ಸು, ನೀವು ಏನು ಹಾಕ್ತಿರೋ ಅದನ್ನು ಟೈಟಲ್ನ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ ಟ್ಯಾಗ್ಸ್ ಬರುತ್ತೆ. ನೀವು ಜಸ್ಟ್ ಕೆಳಗಡೆ ಕಾಪಿ ಟ್ಯಾಗ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಟ್ಯಾಗ್ಸ್ನ ಕ್ಲಿಕ್ ಮಾಡಿದ್ಮೇಲೆ ಇದೆಲ್ಲವೂ ಕೂಡ ಟ್ಯಾಗ್ಸ್ ಏನಾಗುತ್ತೆ, ಕಾಪಿ ಆಗುತ್ತೆ. ನೀವು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟ್ಯಾಗ್ಸಲ್ಲಿ ಯೂಸ್ ಮಾಡ್ಕೋಬೋದು. ಇದರಿಂದ ಯಾವ ಕಾಪಿ ರೈಟು ಬರೋದಿಲ್ಲ, ಕಾಪಿ ಪೇಸ್ಟೂ ಬರೋದಿಲ್ಲ, ಯಾವುದೇ ಥರದಂತೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈಸಿಯಾಗಿ ನೀವು ನಿಮ್ಮ ಟ್ಯಾಗ್ಸು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ಸ್ನ ಹಾಕೋಬೋದು, ಓಕೆನಾ. ಅದನ್ನ ಯಾವ ರೀತಿ ಹಾಕೋಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಯಾವ ವಿಡಿಯೋನ ನೀವು ಇದು ಮಾಡಿರ್ತೀರಲ್ವ, ನಾನು ಆವಾಗಲೇ ಹೇಳಿದೆ ಟೈಟಲ್ ಏನು ಕೊಟ್ಟಿರ್ತೀರಲ್ವ, ಸೊ ನಾವು ಮಾಡೋ ಮಿಸ್ಟೇಕ್ ಇದೆ. ಟೈಟಲ್ಲೇ ಬೇರೆ ಹಾಕಿರ್ತೀವಿ, ಕೆಳಗಡೆ ಡಿಸ್ಕ್ರಿಪ್ಷನ್ನೇ ಬೇರೆ ಹಾಕಿರ್ತೀವಿ, ಟ್ಯಾಗ್ಸೇ ಬೇರೆ ಹಾಕಿರ್ತೀವಿ. ಸೊ ನಮ್ಮ ವಿಡಿಯೋ ಏನಾಗುತ್ತೆ ಎಲ್ಲಿ ಕೂಡ ರೀಚ್ ಆಗೋದಿಲ್ಲ, ಹಾಗೆ ವ್ಯೂವ್ಸು ಬರೋದಿಲ್ಲ, ಓಕೆನಾ. ಈ ರೀತಿ ಟ್ಯಾಗ್ಸ್ನ ನೀವು ಹಾಕಿದರೆ ಖಂಡಿತವಾಗ್ಲೂ ವ್ಯೂವ್ಸ್ ಬರುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ. ಅದಾದಮೇಲೆ ನೀವು ಈ ಥರ ಹಾಕಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋಸು. ಸೊ ಇವಾಗ ಶಾರ್ಟ್ ವಿಡಿಯೋ ಅಪ್ಲೋಡ್ ಆಯಿತು, ಓಕೆನಾ. ಇದನ್ನು ಇವಾಗ ಓಪನ್ ಮಾಡ್ಕೊಂಬಿಟ್ಟು ಡಿಸ್ಕ್ರಿಪ್ಷನ್ನ ಹಾಕೋಣ ಹೆಂಗಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ಕೂಡ ನೀವು ಟೈಟಲ್ ಏನು ಹಾಕಿರ್ತೀರ ಅದನ್ನೇ ಹಾಕಬೇಕಾಗುತ್ತೆ, ಓಕೆನಾ. ನಾನು ಇಲ್ಲಿ ಮರ್ತಿದ್ದೀನಿ. ಸೊ ಟೈಟಲ್ ಏನು ಕೊಟ್ಟಿರ್ತೀರ ಅಲ್ವಾ, ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಕೂಡ ಟೈಟಲ್ನ ಮೇನ್ ಫಸ್ಟಿಗೆ ಹಾಕಿಬಿಟ್ಟು ನೆಕ್ಸ್ಟ್ ನೀವು ಏನು ಹಾಕ್ತೀರ ಅಲ್ವಾ ಆ ಒಂದು ಟ್ಯಾಗ್ಸ್ನ ನೀವು ಹಾಕ್ಬೋದು, ಓಕೆನಾ. ಇಲ್ಲಿ ನಾನು ಫಸ್ಟ್ ಟ್ಯಾಗ್ಸ್ನ ಹೇಳಿಬಿಡ್ತೀನಿ. ಸೊ ಟ್ಯಾಗ್ಸು ಅಷ್ಟೇ, ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ, ಅದು ಪೇಸ್ಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಬರುತ್ತೆ. ಆ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಕಾಪಿ ಮಾಡಿರ್ತೀರಲ್ವ ಇಲ್ಲಿ ಆಟೋಮೆಟಿಕಲಿ ಅದು ಪೇಸ್ಟ್ ಆಗಿರುತ್ತೆ, ಓಕೆನಾ. ಈ ಥರ ಪೇಸ್ಟ್ ಆದಮೇಲೆ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಒಂದು ಕಾಮ ಥರ ಚಿಹ್ನೆ ಇದೆಯಲ್ಲ, ಸೊ ಆ ಕಾಮನೆಲ್ಲನೂ ರಿಮೂವ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಯಾಕಂದರೆ ನೀವು ಅಲ್ಲಿಂದ ಕಾಪಿ ಮಾಡಿರ್ತೀರಲ್ವ, ಸೊ ಡಿಕ್ಟು ಅದು ಇದ್ದಕ್ಕಿದ್ದಾಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಆ ಕಾಮ ಏನಿದೆ ಅದೆಲ್ಲ ಕೂಡ ರಿಮೂವ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಎಲ್ಲನೂ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಈ ಥರ 1 by 1 ಕೆಳಗಡೆ ಬರೋ ಹಾಗೆ ಮಾಡ್ತಾಯಿದ್ದೀನಿ. ಸೊ ಒಂದೊಂದು ಎಲ್ಲಾದರೂ ಒಂದಿದ್ದರೆ ನಡೆಯುತ್ತೆ, ಏನಾಗೋದಿಲ್ಲ. ಸೊ ಪೂರ್ತಿಯಾಗಿ ಬಿಡೋಕ್ಕೆ ಹೋಗಬೇಡಿ, ಓಕೆನಾ. ನಾನು ಟ್ಯಾಗ್ಸ್ ಹಾಕಿದಾಯಿತು. ಇವಾಗ ಡಿಸ್ಕ್ರಿಪ್ಷನ್ನ ಹಾಕೋಣ. ಡಿಸ್ಕ್ರಿಪ್ಷನ್ನು ಅಷ್ಟೇ, ಅಲ್ಲಿ ಕೂಡ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಪೇಸ್ಟ್ ಅಂತ ಆಪ್ಷನ್ ಬರುತ್ತೆ. ಪೇಸ್ಟ್ ಮಾಡಿಬಿಟ್ರೆ ನೋಡಿ ಈ ಥರ ಪೇಸ್ಟ್ ಆಗುತ್ತೆ, ಓಕೆನಾ. ಇದರಲ್ಲಿನೂ ಅಷ್ಟೇ ಕೆಳಗಡೆ ಏನು ಕಾಮ ಇರ್ತಲ್ವ, ಸೊ ಅದನ್ನೆಲ್ಲರೂ ಕೂಡ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ನೀವು ವಿಡಿಯೋನೇ ಬೇರೆ ಇರುತ್ತೆ, ಡಿಸ್ಕ್ರಿಪ್ಷನ್ನೇ ಬೇರೆ ಇರುತ್ತೆ, ಟ್ಯಾಗ್ಸೇ ಬೇರೆ ಹಾಕಿರ್ತಾರೆ. ಸೊ ಹಾಗಾಗಿ ವ್ಯೂವ್ಸ್ ಹೆಂಗೆ ಬರುತ್ತೆ ಹೇಳಿ ಅಲ್ವಾ.
ಸೊ ಈ ರೀತಿ ಒಂದು ಸಾರಿ ಚೆಕ್ ಮಾಡಿ ನೋಡಿ. ಸೊ ಆರಾಮ್ಸೆ ಅದರಲ್ಲಿ ನೀವು ಪ್ರತಿಯೊಂದು ನೀವೇನು ಟೈಟಲ್ ಹಾಕಿರ್ತೀರಲ್ವ ಮೇನ್ ಆ ಒಂದು ಟೈಟಲ್ನ ಸರ್ಚ್ ಮಾಡಿ. ಸೊ ಆವಾಗ ಆಟೋಮೆಟಿಕಲಿ ಗೂಗಲೇ ನಿಮಗೆ ಟ್ಯಾಗ್ಸ್ನ ಕೊಟ್ಬಿಡುತ್ತೆ. ಸೊ ಜಸ್ಟ್ ಅದನ್ನ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ, ಓಕೆನಾ. ಈ ರೀತಿ ಮಾಡಬೇಕು. ನೆಕ್ಸ್ಟ್ ನಾನು ಎಲ್ಲನೂ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ನಿಮಗೆಲ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಡಿಸ್ಕ್ರಿಪ್ಷನ್ನ ನಾನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಯಾವ ರೀತಿ ಸೇವ್ ಮಾಡೋದು ಅದೇ ರೀತಿ ನಾವು ಇದನ್ನು ಸೇವ್ ಮಾಡೋದು ಅಷ್ಟೇ. ನೋಡಿ ಇವಾಗ ಕಂಪ್ಲೀಟಾಗಿ ನಮ್ಮದು ಯಾವುದೇ ಒಂದು ಕಾಪಿರೈಟ್ ಬಂದಿಲ್ಲ, ಏನೂ ಬಂದಿಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಂಗಾಗಿ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ, ಓಕೆನಾ. ಥ್ಯಾಂಕ್ ಯು.